ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಕ್ಕರೆ ಬೆಲ್ಲ ಉಪಯೋಗ ಮಾಡಲಾರ್ದೆ ಕೇವಲ ಕಡಿಮೆ ಪದಾರ್ಥದಲ್ಲಿ ಸೂಪರ್ ಹೆಲ್ದಿ ಆದಂಥ ಪೌಷ್ಟಿಕಾಂಶ ದೊರಕುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿರಿ. ಖರ್ಜೂರ ಮತ್ತು ಬಾದಾಮಿ, ಗೋಡಂಬಿ, ಒಣ ಕೊಬ್ಬರಿ ಇಷ್ಟೇ ನೋಡಿರಿ. ಇವನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಕೊಬ್ಬರಿ ತುರ್ಕೊಂಡು ಮತ್ತು ಬಾದಾಮಿನ ಹಾಗೆ ಮಿಕ್ಸಿಗೆ ಹಾಕಿರೋ ಬ್ಲೇಡ್ ಹಾಳಾಗ್ತಾವೆ. ಈ ಥರ ಸ್ವಲ್ಪ ತರಿಯಾಗಿ ಜಜ್ಜಿಕೊಳ್ಳೋಣ. ಆ ನಂತರ ಒಂದೊಂದಾಗಿ ಮಿಕ್ಸಿ ಮಾಡೋಣ. ಒಂದೊಂದಾಗಿ ಮಿಕ್ಸಿ ಮಾಡಿ ಒಂದು ಪಾತ್ರೆಯೊಳಗೆ ಹಾಕ್ಕೊಂಡು ಅದನ್ನು ಲಾಡು ಮಾಡೋಣ. ನೋಡ್ರಿ, ಎಲ್ಲನೂ ಒಂದೊಂದೇ ಆಗಿ ಮಿಕ್ಸಿ ಮಾಡ್ತಾಯಿದ್ದೇವೆ. ಗೋಡಂಬಿ ಮತ್ತು ಬಾದಾಮಿ ಮಿಕ್ಸಿ ಮಾಡಿದ್ದಾಯಿತು. ಈ ಖರ್ಜೂರ ಆಮೇಲೆ ಒಣ ಕೊಬ್ಬರಿ ಇದೆಲ್ಲನೂ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ನೈಸ್ ಪೇಸ್ಟೆಲ್ಲ ತರಿ ಆಗೈತಿ. ಇಷ್ಟಾಗಿಂದ ಇದಿಷ್ಟೂ ಒಂದು ಬುಟ್ಟಿಯೊಳಗೆ ಹಾಕ್ಕೊಂಡು ಎಲ್ಲನೂ ಚಲೋತ್ನಂಗೆ ಕಲಸೋಣ. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಯವನು. ಭಾಳ ರುಚಿ ಬರ್ತೈತಿ. ತುಪ್ಪ ಹೆಲ್ದಿ ಕೂಡ, ಟೇಸ್ಟ್ ಕೂಡ. ಇದನ್ನು ಚೆಂದಾಗಿ ಕಲಸೋಣ. 5 ನಿಮಿಷದಾಗ ಮಾಡ್ಕೋಬೋದು ರೀ. ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಿರ್ತಾರೆ, ಲಂಚ್ ಬಾಕ್ಸಿಗೆ ಇಟ್ಟು ಕಳಿಸ್ಬೋದು. ಮನೆಯೊಳಗೆ ಬೆಳಗ್ಗೆ ಡೈಲಿ ಒಂದೊಂದು ತಿನ್ನಿಸಿದ್ರೆ ಅವ್ರಿಗೆ ಹೆಚ್ಚಿನ ಒಂದು ಕಸು ಸಿಗ್ತೈತಿ. ಮಕ್ಕಳಿಗೆ ಪೌಷ್ಟಿಕಾಂಶ ಇರೋದ್ರಿಂದ ಮಕ್ಕಳು ಹೆಲ್ದಿ ಆಗ್ತಾರೆ. ನೋಡಿರಿ, ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾತು. ಚಲೋತ್ನಂಗೆ ಕೈಲೇ ಕಲಸಿ ನಾದಿ ಈ ಥರ ರೆಡಿ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಇವನ್ನ ಉಂಡೆ ರೆಡಿ ಮಾಡ್ಕೊರಿ. 100% ಕಸು ಕೊಡುವಂತಹ ಒಂದು ಪೌಷ್ಟಿಕಾಂಶ ಉಳ್ಳಂಥ ಒಂದು ಕಡಿಮೆ ಪದಾರ್ಥದಾಗ ಸಕ್ಕರೆ ಇಲ್ಲ, ಬೆಲ್ಲಿಲ್ಲ, ರೆಡಿ ಆಗೈತೆ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ಬೇಕು. ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಕ್ಕಳಿಗೋಸ್ಕರ ನಿಮಗೋಸ್ಕರ ಮಾಡಿಟ್ಕೋರಿ. ಈ ಥರ 5 ನಿಮಿಷ ಸಾಕು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.